ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳ್ಳುಳ್ಳಿ ಚುಮ್ಮರಿ ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ಆಯಿಲ್ ಹಾಕೋಣ, ಆಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಚಟ್ಪಟ್ ಅಂದಮೇಲೆ ಹಿಂಗೆ ಹಾಕಿ ಜೀರಿಗೆ ಹಾಕೋಣ, ಭಾಳಷ್ಟು ಕರಿಬೇವು ಹಾಕೋಣ, ಆಮೇಲೆ ಪೀನಟ್ ಹಾಕ್ಬೇಕು. ಆಮೇಲೆ ಇದಕ್ಕೆ ನಾವು ಗಾರ್ಲಿಕ್ ಬೆಳ್ಳುಳ್ಳಿನ ಭಾಳಷ್ಟು ಹಾಕಬೇಕು, ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಬೇಕು ಇದಕ್ಕೆ. ಆಮೇಲೆ ಪುಟಾಣಿ ಹಾಕಬೇಕು. ಇವನ್ನೆಲ್ಲ ಎಣ್ಣೆ ಒಳಗೆ ಮಗ್ಗಿಸ್ಬೇಕು, ಚೆನ್ನಾಗಿ ರೆಡ್ ಕಲರ್ ಆಗಬೇಕು, ಹಂಗಂತೇಳಿ ಬ್ಲ್ಯಾಕ್ ಆಗಬಾರ್ದು. ಆಮೇಲೆ ಇದೆಲ್ಲ ಚೆನ್ನಾಗಿ ಮಗ್ಗಿದ್ಮೇಲೆ ಅದಕ್ಕೆ ಅರಶಿನ, ಆಮೇಲೆ ರೆಡ್ ಚಿಲ್ಲಿ ಪೌಡರು 8 ಸ್ಪೂನ್ ಹಾಕಿದ್ದೇನೆ ರೆಡ್ ಚಿಲ್ಲಿ ಪೌಡರು, ಮತ್ತು ಮಸಾಲ ಹಾಕಬೇಕು, ಕೊರಿಯಾಂಡರ್ ಪೌಡರು 2 ಸ್ಪೂನ್ ಕೊರಿಯಾಂಡರ್ ಪೌಡರು, ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ಸಾಲ್ಟು 8 ಸ್ಪೂನ್ ಬಿಡುತ್ತೆ ಇದು. ಆಮೇಲೆ ಇದೆಲ್ಲ ಚುಮ್ಮರಿ ಟೇಸ್ಟಿಯಾಗಿ ಬರ್ಬೇಕಂತಂದ್ರೆ ಅದಕ್ಕೆ ನೀವು 2 to 3 ಸ್ಪೂನ್ ಶುಗರ್ ಹಾಕಬೇಕು, ಅದು ಸೀಕ್ರೆಟ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅದನ್ನು ಕೂಲ್ ಆಗ್ಲಿಕ್ಕೆ ಬಿಡಬೇಕು. ಅದು ಕೂಲ್ ಆದಮೇಲೆ ನಾವು ಅದಕ್ಕೆ ಚುಮ್ಮರಿ ಹಾಕಬೇಕು. ಚುಮ್ಮರಿ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ನೀವು ಬಾಕ್ಸ್ ಒಳಗೆ ಮಾಡಿಟ್ಕೊಂಡ್ರೆ ಅಂದ್ರೆ 15 ಡೇಸ್ವರೆಗೂ ಏನೂ ಆಗಂಗಿಲ್ಲ. ನೀವು ಬಾಕ್ಸ್ನಲ್ಲಿ ಮಾಡಿಟ್ರೆ ಪಟ್ 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 ಅಂತೇಳಿ ಖಾಲಿ ಆಗಿಬಿಡತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಚುಮ್ಮರಿ ಎಲ್ಲ ಅದು ಮಿಕ್ಸ್ಚರ್ ಎಲ್ಲ ಆರಿದ ಮೇಲೆ ಅದಕ್ಕೆ ಚುಮ್ಮರಿ ಹಾಕಿ ಚಂದಂಗೆ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು. ಚುಮ್ಮರಿ ಕರುಮ್ ಕ್ರಿಸ್ಪಿ ಇದ್ದು ಅಂದರೆ ಡೈರೆಕ್ಟ್ ಮಿಕ್ಸ್ ಮಾಡಿದರೆ ಸಾಕು. ಇಲ್ಲ ಅಂದರೆ ನಾರ್ಮಲ್ ಇದ್ದಾವೆ ಅಂದರೆ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನಾವು ರೋಸ್ಟ್ ಮಾಡಿದರೆ ಸಾಕು, ಕ್ರಿಸ್ಪಿಯಾಗಿ ಆಗುತ್ತೆ. ಈ ಚುಮ್ಮರಿಗೆ ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ನಿಂಬೆಹಣ್ಣು ಹಾಕಿ ತಿಂದ್ರಂತರೂ ರುಚಿ ಮಾತ್ರ ಅದ್ಭುತ. ಹಾಗೆ ತಿಂದ್ರೂ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್.